ನಮಸ್ಕಾರ. ಇವತ್ತಿನ ವಿಡಿಯೋ ಸಿಹಿ ಸುದ್ದಿ. ಬಹಳ ಸಮಯಗಳ ಬಳಿಕ ಐಟಿ ಷೇರುಗಳ ಟಾರ್ಗೆಟ್ ಪ್ರೈಸ್ ಮೇಲಕ್ಕೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಮತ್ತೆ ನಮ್ಮ ಚಾನೆಲ್ ಮೆಂಬರ್ಸ್ ಹತ್ರ ಐಟಿ ಷೇರುಗಳ ಪೋರ್ಟ್ಫೋಲಿಯೋದಲ್ಲಿ ಒಂದು ಐಟಿ ಅಥವಾ ಎರಡು ಐಟಿ ಷೇರುಗಳು ಇರ್ಬೋದು. ಮತ್ತೆ 10 ಷೇರುಗಳಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಒಂದು ಷೇರು ಐಟಿ ಕಂಪನಿ ಇರ್ಬೋದು. ಆದ್ದರಿಂದ ಬಹಳಷ್ಟು ಜನ ಬೇಜಾರು ಮಾಡ್ತಾ ಇದ್ರು, ಐಟಿ ಕಂಪನಿಗಳ ಷೇರು ನಾವೇನು ತಗೊಂಡಿದ್ದೇವೆ ಅದರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮೇಲಕ್ಕೆ ಹೋಗ್ತಾ ಇಲ್ಲ, ಇನ್ನು ಮುಂದೆ ನಿಲ್ಲಿಸ್ಬೇಕಾಗ್ಬೋದೇನೋ ಅಂತ. ಅದಕ್ಕೋಸ್ಕರ ಇವತ್ತು ಹೇಳಿದ್ದೇನೆ, ಸಿಹಿ ಸುದ್ದಿ ಯಾರ್ಯಾರ ಹತ್ರ ಐಟಿ ಷೇರುಗಳಿದ್ದಾವೋ ಅವರಿಗೆ ಅಂತ. ಯಾಕಂತಂದ್ರೆ ಬಹಳ ಸಮಯಗಳ ಬಳಿಕ ಐಟಿ ಷೇರುಗಳದ್ದು ಅದೇನು ಟಾರ್ಗೆಟ್ ಪ್ರೈಸ್ ಇದೆ ಅದನ್ನ ಬಹಳಷ್ಟು ಬ್ರೋಕರೇಜ್ ಕಂಪನಿಗಳು ಮೇಲಕ್ಕೆ ತೆಗೆದುಕೊಂಡು ಹೋಗಿದ್ದಾವೆ. ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತೇನೆ ಮತ್ತು ನೋಡಿ ಸಂತಸ ಪಡಿ. ಐಟಿ ಕಂಪನಿಗಳು ಯಾವುದು ಅಂತ ನೀವು ಕೇಳಬಹುದು. TCS, ಇನ್ಫೋಸಿಸ್, HCL, ವಿಪ್ರೋ ಇತ್ಯಾದಿ. ಆದರೆ ಪಟ್ಟಿಯಲ್ಲಿ ಹೇಳಿದಾಗೆ ಕೆಲವು ಷೇರುಗಳನ್ನು ಡೌನ್ವರ್ಡ್ ರಿವಿಷನ್ ಕೂಡ ಮಾಡಿದ್ದಾರೆ. ಇದು ಮಾರ್ಗನ್ ಸ್ಟ್ಯಾನ್ಲಿ ಅವರ ರಿಪೋರ್ಟ್. They are expecting improved revenue growth in the coming quarters to raise in the profit margin. ಮಾರ್ಗನ್ ಸ್ಟ್ಯಾನ್ಲಿ ಅವರ ಪ್ರಕಾರ 2024 ಮತ್ತು 2025ರಲ್ಲಿ ಬೇಕಾದಷ್ಟು ಐಟಿ ಕಂಪನಿಗಳದ್ದು ಒಂದಷ್ಟು ಅರ್ನಿಂಗ್ ಗ್ರೋತ್ ಮೇಲೋಗ್ಲಿಕ್ಕೆ ಚಾನ್ಸ್ ಇದೆ. ಯಾಕಂತಂದ್ರೆ ಅದೇನು ರಿಸೆಷನ್ ಇತ್ತು ಯುರೋಪ್ನಲ್ಲಿ, ಅಮೆರಿಕದಲ್ಲಿ, ಅದು ಸದ್ಯದ ಮಟ್ಟಿಗೆ ಕಂಪ್ಲೀಟ್ಲಿ ಮಾಯ ಆದಾಗ ಕಾಣ್ತಾ ಇದೆ. ಸದ್ಯದ ಮಟ್ಟಿಗೆ ಐಟಿ ಕಂಪನಿಗಳ ಪ್ರೈಸ್ ಕಮ್ಮಿ ಇರೋದ್ರಿಂದ ನೀವು SIP ಮಾಡ್ತಾ ಇದ್ರೆ ಅದ್ರ ಸಂಪೂರ್ಣ ಅಡ್ವಾಂಟೇಜ್ ನಿಮ್ಗೆ ಸಿಗುತ್ತೆ. ಸಡನ್ ಆಗಿ ಮುಂದಿನ ವರ್ಷ ಐಟಿ ಕಂಪನಿಗಳ ರೇಟು ಮೇಲಕ್ಕೆ ಹೋದಾಗ ಅದರಲ್ಲಿ ಜಾಸ್ತಿ ಬೆನಿಫಿಟ್ ತಗೊಳ್ಳೋರು SIP ಮಾಡಿದವರು ಮಾತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆ ಪಟ್ಟಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ರಿವೈಸ್ಡ್ ಟಾರ್ಗೆಟ್ ಪ್ರೈಸ್. HCL ಟೆಕ್ ಕಂಪನಿ ಓಲ್ಡ್ ಟಾರ್ಗೆಟ್ ಪ್ರೈಸ್ 1200, ನ್ಯೂ ಟಾರ್ಗೆಟ್ ಪ್ರೈಸ್ 1450, ಮತ್ತೆ ನ್ಯೂ ಟಾರ್ಗೆಟ್ ಫ್ರಮ್ ಕರೆಂಟ್ ಪ್ರೈಸ್ 15% ಅಪ್. ಇನ್ಫೋಸಿಸ್ ಓಲ್ಡ್ ಟಾರ್ಗೆಟ್ ಪ್ರೈಸ್ 1440, ಹೊಸ ಟಾರ್ಗೆಟ್ 1640, ಮತ್ತೆ ಇವತ್ತಿನ ಕರೆಂಟ್ ಪ್ರೈಸ್ ಇಂದ ಮತ್ತೆ 12% ಮೇಲಕ್ಕೆ ಹೋಗೋ ಚಾನ್ಸ್ ಇದೆ. TCS ಓಲ್ಡ್ ಟಾರ್ಗೆಟ್ ಪ್ರೈಸ್ 3305, ನ್ಯೂ ಟಾರ್ಗೆಟ್ ಪ್ರೈಸ್ 3730, ಇವತ್ತಿನ ರೇಟಿಗೆ 4% ಮೇಲಕ್ಕೆ ಹೋಗ್ಬೋದು. ವಿಪ್ರೋ ಓಲ್ಡ್ ಟಾರ್ಗೆಟ್ ಪ್ರೈಸ್ 352, ನ್ಯೂ ಟಾರ್ಗೆಟ್ ಪ್ರೈಸ್ 390, ಮತ್ತೆ ಇವತ್ತಿನ ರೇಟಿಗೆ -6% ಹೋಗೋ ಚಾನ್ಸಸ್ ಇದೆ. ಟೆಕ್ ಮಹೀಂದ್ರ ಓಲ್ಡ್ ಟಾರ್ಗೆಟ್ ಪ್ರೈಸ್ 1060, ನ್ಯೂ ಟಾರ್ಗೆಟ್ ಪ್ರೈಸ್ 1210, ಮತ್ತೆ ಪರ್ಸೆಂಟೇಜ್ ನ್ಯೂ ಟಾರ್ಗೆಟ್ ಫ್ರಮ್ ಕರೆಂಟ್ ಪ್ರೈಸ್ -6%. LTI ಮೈಂಟ್ರಿ ಓಲ್ಡ್ ಟಾರ್ಗೆಟ್ ಪ್ರೈಸ್ 5450, ನ್ಯೂ ಟಾರ್ಗೆಟ್ ಪ್ರೈಸ್ 6150 and upwards 13% from the current price. ಈಗ ಮೆಂಫಾಸಿಸ್ ಓಲ್ಡ್ ಟಾರ್ಗೆಟ್ ಪ್ರೈಸ್ 2400, ನ್ಯೂ ಟಾರ್ಗೆಟ್ ಪ್ರೈಸ್ 2700, ಮತ್ತೆ ಇವತ್ತಿನ ರೇಟಿಗಿಂತ ಮೇಲೆ 9% ಹೋಗುತ್ತೆ ಅಂತ ತಜ್ಞರ ಅಭಿಪ್ರಾಯ. ಟಾಟಾ ಎಲ್ಯಾಕ್ಸಿ ಓಲ್ಡ್ ಟಾರ್ಗೆಟ್ ಪ್ರೈಸ್ 5700, ನ್ಯೂ ಟಾರ್ಗೆಟ್ ಪ್ರೈಸ್ 6400, ಇವತ್ತಿನ ಮಾರ್ಕೆಟ್ ಪ್ರೈಸ್ಗಿಂತ ಒಂದು 12% ಕೆಳಗೆ ಬರ್ಬೋದು ಅಂತ ಅಂದಾಜಿಸಲಾಗಿದೆ. ಕೊನೆಯದಾಗಿ ಸಿಎಲ್ಟ್ ಓಲ್ಡ್ ಟಾರ್ಗೆಟ್ ಪ್ರೈಸ್ 1150, ನ್ಯೂ ಟಾರ್ಗೆಟ್ ಪ್ರೈಸ್ 2000, ಮತ್ತು ಪರ್ಸೆಂಟೇಜ್ ನ್ಯೂ ಟಾರ್ಗೆಟ್ ಫ್ರಮ್ ಕರೆಂಟ್ ಪ್ರೈಸ್ 20% ಮೇಲಕ್ಕೆ ಹೋಗುವ ಸಾಧ್ಯತೆಗಳಿದಾವೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಜನವರಿ 2022ರಿಂದ ಓವರ್ ಆಲ್ ಐಟಿ ಇಂಡೆಕ್ಸ್ ಮತ್ತು ಇಂಡಿವಿಜುವಲ್ ಸ್ಟಾಕ್ಸ್ ಡೌನ್ವರ್ಡ್ ಟ್ರೆಂಡ್ ಅಲ್ಲಿದ್ದು ಟಿಲ್ ಏಪ್ರಿಲ್ 2023 ಅಂಡ್ ಇಟ್ ವಾಸ್ ಡೌನ್ ಬೈ 31%. ಆದರೆ ಅಲ್ಲಿಂದ ಮೇಲೆ ಸ್ಲೈಟ್ ರಿಕವರಿ ಇದೆ ಮತ್ತು ಐಟಿ ಇಂಡೆಕ್ಸ್ ಸದ್ಯಕ್ಕೆ 16% ಸ್ಟಿಲ್ ಡೌನ್ ಫ್ರಮ್ ದಿ ಜನವರಿ 2022 ಲೆವೆಲ್ಸ್. ಈಗ ನಿಮಗೆ ತೋರಿಸಲಿಕ್ಕೋಸ್ಕರ ಅದನ್ನ ಗ್ರಾಫ್ ಅಲ್ಲಿ ತೋರಿಸ್ತಾ ಇದ್ದೇನೆ. ನಿಫ್ಟಿ ಐಟಿ ಇಂಡೆಕ್ಸ್ ಜನವರಿ 2022 ಟಿಲ್ ಸೆಪ್ಟೆಂಬರ್ 2023 -16% ರಿಟರ್ನ್ಸ್ ಸಿನ್ಸ್ ಜನವರಿ 2022. ಒಂದು ದೊಡ್ಡ ಡಿಪ್ ಇತ್ತು, ಅದಾದ್ಮೇಲೆ ಸ್ವಲ್ಪ ರಿಕವರಿ ಆಗಿದೆ. ಈಗ ಇನ್ನೊಂದು ಡಾಟಾನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದೇನು ವೀಕ್ ಪರ್ಫಾರ್ಮೆನ್ಸ್ ಇತ್ತು 2022ರಲ್ಲಿ, ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಕಂಪನ್ಸೇಷನ್ ಏನಾಗಿದೆ ಅಂತಂದ್ರೆ 2020-21ರಲ್ಲಿ ಅದೇನು ಐಟಿ ಇಂಡೆಕ್ಸ್ 145% ಮೇಲಕ್ಕೆ ಹೋಗಿತ್ತು. ಅದಾದ್ಮೇಲೆ ಆಗಿರುವಂತಹ ಕರೆಕ್ಷನ್, ಆ ಸಮಯದಲ್ಲಿ ಹಲವಾರು ಐಟಿ ಸ್ಟಾಕ್ಗಳು
2ರಿಂದ 3 ಪಟ್ಟು ಮೇಲಕ್ಕೆ ಹೋಗಿದ್ದು. ಈಗ ನಿಫ್ಟಿ IT ಇಂಡೆಕ್ಸ್ ಜನವರಿ 2020ರಿಂದ ಡಿಸೆಂಬರ್ 2021ಗೆ ಆಲ್ಮೋಸ್ಟ್ ಸ್ಟ್ರೇಟ್ ಲೈನ್ ಅಲ್ಲಿ ಮೇಲಕ್ಕೆ ಹೋಗಿದೆ. ಪ್ಲಸ್ 146% ರಿಟರ್ನ್ಸ್ ಬಿಟ್ವೀನ್ January 2000 ಟು ಡಿಸೆಂಬರ್ 2021. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ IT ಸ್ಟಾಕ್ಗಳ ಅಂಡರ್ ಪರ್ಫಾರ್ಮೆನ್ಸ್ ಆ ಸಮಯದಲ್ಲಿ ನೀವು IT ಸ್ಟಾಕ್ಗಳನ್ನು ಹಾಗೇ ಇಟ್ಕೊಂಡಿದ್ರ ಲಾಂಗ್ ಟರ್ಮ್ಗೆ ಅಂತ, ಅಥವಾ ಮಧ್ಯದಲ್ಲಿ ಏನಾದರೂ ನಿಮ್ಮ ಪೇಷನ್ಸ್ ಕಮ್ಮಿಯಾಗಿ ಸೇಲ್ ಮಾಡ್ಕೊಂಡಿದ್ರ? ನೀವು ಅದನ್ನು ನಮ್ಮ ಚಾಟ್ ಬಾಕ್ಸ್ನಲ್ಲಿ ತಿಳಿಸಿ ಹೋಲ್ಡಿಂಗ್ ಅಥವಾ ಸೋಲ್ಡ್ ಆಲ್ರೆಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.